ಪೆಟ್ರೋಲ್ ಬಂಕ್ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ ಬನ್ನಿ. ಬಿಸ್ನೆಸ್ ಐಡಿಯಾಸ್ ಇನ್ ಕನ್ನಡ ಡೇ 1. ನಮ್ಮ ಇಂಡಿಯಾಲಿ ಪೆಟ್ರೋಲ್ ಬಂಕ್ ಬಿಸ್ನೆಸ್ ಮಾಡೋದಕ್ಕೆ ಬೆಸ್ಟ್ ಆಪ್ಷನ್ ಅಲ್ಲಿ ಒಂದು ಸ್ಟೆಪ್ 1. ಎಲ್ಲದಕ್ಕೂ ಮುಂಚೆ ಬೇಕಾಗಿರೋದು ಲ್ಯಾಂಡ್. ಸಿಟಿ ಲಿಮಿಟ್ಸ್ ಅಲ್ಲಿ ಮಾಡ್ತೀರಾ ಅಂದ್ರೆ 500 ಸ್ಕ್ವೇರ್ ಮೀಟರ್ ಅಲ್ಲಿ ಇರಬೇಕು, ಹಾಗೂ ವಿಲೇಜ್ ಲಿಮಿಟ್ಸ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ 800 ಸ್ಕ್ವೇರ್ ಮೀಟರ್ ಅಲ್ಲಿ ಇರಬೇಕು, ಹಾಗೂ ಹೈವೇ ನಲ್ಲಿ ಓಪನ್ ಮಾಡ್ತೀರಾ ಅಂತಂದ್ರೆ 1200 ಸ್ಕ್ವೇರ್ ಮೀಟರ್ ಅಲ್ಲಿ ಇರಬೇಕು. ಲ್ಯಾಂಡ್ ಇದೆ ಅಂತಂದ್ರೆ ಡೈರೆಕ್ಟ್ ಡೀಲರ್ಶಿಪ್ ಗೆ ಅಪ್ಲೈ ಮಾಡಬಹುದು. ಸ್ಟೆಪ್ 2. ಇದರಲ್ಲಿ ಪಬ್ಲಿಕ್ ಸೆಕ್ಟರ್ ಹಾಗೂ ಪ್ರೈವೇಟ್ ಸೆಕ್ಟರ್ ಕಂಪನೀಸ್ ಬರುತ್ತೆ. ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಹಾಗೂ ಹಿಂದೂಸ್ತಾನ್ ಪೆಟ್ರೋಲಿಯಂ ಬರುತ್ತೆ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ರಿಲಯನ್ಸ್, ಶೆಲ್ ಹಾಗೂ ನಯರಾ ಕಂಪನೀಸ್ ಬರುತ್ತೆ. ನೀವು ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತಂದ್ರೆ ಡೈರೆಕ್ಟ್ ಆನ್ಲೈನ್ ಮೂಲಕ ಅವ್ರ ವೆಬ್ಸೈಟ್ ಗೆ ಹೋಗಿ ಫಾರ್ಮ್ ಫಿಲ್ ಮಾಡಿದ್ರೆ ಸಾಕು. ದೆನ್ ನೆಕ್ಸ್ಟ್ ಸ್ಟೆಪ್ 3. ಶಾರ್ಟ್ ಲಿಸ್ಟ್. ಅವರೆಲ್ಲ ನಿಮ್ ಡೀಟೇಲ್ಸ್ ನ ಚೆಕ್ ಮಾಡಿದ್ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ನೀವು ಇದರಲ್ಲಿ ಏನೇನ್ ಎಲಿಜಿಬಲ್ ಇರಬೇಕು ಅಂತಂದ್ರೆ ಮೇನ್ಲಿ ಇಂಡಿಯನ್ ಸಿಟಿಸನ್ ಆಗಿರ್ಬೇಕು, ಹಾಗೂ ಏಜ್ 21 ಎಬೋ ಇರಬೇಕು, ಕ್ವಾಲಿಫಿಕೇಶನ್ 10th or PUC ಆಗಿದ್ರೆ ಸಾಕು. ದೆನ್ ನೆಕ್ಸ್ಟ್ ಕ್ಲೀನ್ ಬ್ಯಾಕ್ ಗ್ರೌಂಡ್ ಇರಬೇಕು. ಮತ್ತೆ ಇದರಲ್ಲಿ ಟಿಪ್ಸ್ ಏನು ಅಂತಂದ್ರೆ ಲೇಡೀಸ್ಗೆ ಹಾಗೂ ರಿಟೈರ್ಡ್ ಆರ್ಮಿ ಆಫೀಸರ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ದೆನ್ ನೆಕ್ಸ್ಟ್ ಸ್ಟೆಪ್ 4. ಲೆಟರ್ ಆಫ್ ಇಂಟೆಂಟ್. ನೀವು ಇದೆಲ್ಲದಕ್ಕೂ ಎಲಿಜಿಬಲ್ ಇದ್ದೀರಾ ಅಂತ ಅಂದ್ರೆ ಲೆಟರ್ ಆಫ್ ಇಂಟೆಂಟ್ ಬರುತ್ತೆ. ಅಂದ್ರೆ ಪೆಟ್ರೋಲ್ ಬಂಕ್ ಓಪನ್ ಮಾಡ್ಬೋದು ಅಂತ ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಬಂದ್ಮೇಲೆ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಅಂಡ್ ಲೈಸೆನ್ಸಿಂಗ್. ನೆಕ್ಸ್ಟ್ ಇದರಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಹಾಗೂ ಪ್ರಾಫಿಟ್ ಎಷ್ಟಿದೆ ಇದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇದೇ ತರ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪೆಟ್ರೋಲ್ ಬಂಕ್ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.